ಫರ್ನಿಚರ್ ಅಂಗಡಿಯಲ್ಲಿ ಬೆಂಕಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ವ್ಯಾಪಾರ ದ್ವೇಷಕ್ಕೆ ಫರ್ನಿಚರ್ ಅಂಗಡಿಗೆ ಬೆಂಕಿ. ನಾನು ಬದುಕಬೇಕು, ಬೇರೆಯವರು ಬದುಕಬೇಕು ಅನ್ನೋದು ಏನೂ ಇಲ್ಲ ನೋಡಿ. ಬೇರೆಯವರು ಉದ್ಧಾರ ಆಗ್ಬಾರ್ದು ಅನ್ನೋರೇ ಹೆಚ್ಚು. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ನಡೆದ ಈ ಘಟನೆ ಕಣ್ರಿ. ಶಾರ್ಟ್ ಸರ್ಕ್ಯೂಟ್ ಇಂದ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಹೌದು, ಚಿಕ್ಕಮಗಳೂರಿನ IG ರಸ್ತೆಯಲ್ಲಿರುವ ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದಿತ್ತು. ಮೊದಲು ಇದೆಲ್ಲ ತಾನಾಗಿ ಆಗಿದೆ ಅಂತ ಮಾಲೀಕ ಕೂಡ ಮರುಕಪಟ್ಟಿದ್ದ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸೋಫಾ ಸೆಟ್ಗಳು, ಹಾಸಿಗೆ, ಬೀರು, ಕುಷನ್, ದಿವಾನ್ ಕಾಟ್, ಅಲ್ಮೇರಾ, ಚೇರ್, ಮಂಚ, ಕಿಚನ್ ಐಟಂ ಹೀಗೆ ಎಲ್ಲವೂ ಸುಟ್ಟು ಕರಕಲಾಗಿವೆ. ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು. ಆದ್ರೆ ಹೊತ್ತಿಕೊಂಡ ಒಂದು ಕಿಡಿ ಎಲ್ಲೆಡೆ ಹಬ್ಬೋದಕ್ಕೆ ಸಮಯ ಬೇಕಾಗಿರ್ಲಿಲ್ಲ. ಅದು ಎಲ್ಲೆಡೆಯೂ ಹರಡಿಕೊಂಡಿದೆ. ಬೆಂಕಿ ನಂದಿಸುವಲ್ಲಿ ಸಂಪೂರ್ಣ ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಅರ್ಧಂಬರ್ಧ ಸುಟ್ಟು ಕರಕಲಾಗಿವೆ. ಸಿಸಿ ಕ್ಯಾಮೆರಾ ತೆರೆದಿಟ್ಟಿದ್ದು ಶಾರ್ಟ್ ಸರ್ಕ್ಯೂಟ್ ರಹಸ್ಯ. ಇದು ತಾನಾಗೆ ಅಲ್ಲ, ಬೇಕಂತಲೇ ಬೆಂಕಿ ಹಚ್ಚಿದ್ದು. ಮೊದಲು ಇದೆಲ್ಲ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಸಿಸಿ ಕ್ಯಾಮೆರಾದಲ್ಲಿ ಇದೆಲ್ಲ ಬೇಕಂತಲೇ ಅಂಗಡಿಗೆ ಬೆಂಕಿ ಹಚ್ಚಿರುವ ವಿಷಯ ಬಹಿರಂಗಗೊಂಡಿದೆ. ಎಸ್, ಫರ್ನಿಚರ್ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದು ಫರ್ನಿಚರ್ ಅಂಗಡಿ ಇದೆ. ಇವರ ವ್ಯಾಪಾರ ಪೂರ್ತಿ ಡಲ್ ಆಗಿ ನಡೆಯುತ್ತಿತ್ತು. ಈ ದ್ವೇಷಕ್ಕೆ ಹ್ಯಾರಿಸ್ ಎನ್ನೋನು ಫರ್ನಿಚರ್ ಅಂಗಡಿಗೆ ಬೆಂಕಿ ಹಚ್ಚಲು 20,000 ರೂಪಾಯಿಯ ಸುಪಾರಿ ನೀಡಿದ್ದ ಕಣ್ರಿ. ಸದ್ಯ ಸುಪಾರಿ ನೀಡಿದವನನ್ನ ಮತ್ತು ಬೆಂಕಿ ಹಚ್ಚಿದ ಯಾಕೂಬ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಒಬ್ಬರ ಉದ್ಧಾರ ಸಹಿಸಲಾಗದೆ ಇಂಥ ಕೃತ್ಯ ಎಸಗಿದ್ದಾರೆ. ಆದ್ರೆ ಈ ಘಟನೆಯಲ್ಲಿ ಫರ್ನಿಚರ್ ಮಾಲೀಕ ಲಕ್ಷಾಂತರ ರೂಪಾಯಿ ಬಂಡವಾಳ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಆರೋಪಿಗಳಿಂದಲೇ ಅಂಗಡಿಯ ನಷ್ಟ ಭರಿಸಿಕೊಡುವಂತೆ ಮಾಲೀಕ ಪೊಲೀಸರಿಗೆ ಒತ್ತಾಯ ಮಾಡಿದ್ದಾನೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.